ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4th ಯೂನಿಟ್ ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್, ಬ್ಯಾಂಗ್ಳೂರು ಯೂನಿವರ್ಸಿಟಿಯ 4th ಸೆಮ್ BCom SCP ಮಕ್ಕಳಿಗೆ ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್ ಅನ್ನೋ ಸಬ್ಜೆಕ್ಟ್ನ 4th ಯೂನಿಟನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಫಸ್ಟ್ ಒನ್ ಡಿಸ್ಕಷನ್ ಅಬೌಟ್ ದ ಸಿಲೆಬಸ್, ಸೆಕೆಂಡ್ ಒನ್ ದ ಯೂನಿಟ್ 1, ಥರ್ಡ್ ಒನ್ ಯೂನಿಟ್ 2, fourth one Unit 3, and this one is the last chapter and last video of this subject. ಸೊ ಯಾರೆಲ್ಲ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ನೋಟ್ಸ್ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತದೆ. ಸೊ ಸ್ಟೂಡೆಂಟ್ಸ್ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ, 4th ಚಾಪ್ಟ್ರಲ್ಲಿ ಏನಿದೆ, ಯಾವ ರೀತಿ ವೇಟೇಜ್ ಇದೆ, ಕ್ವಶನ್ಸ್ಗೆ ಇಂಪಾರ್ಟೆನ್ಸ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಪ್ಲಸ್ಸು ಯಾರು ಈ ವಿಡಿಯೋವನ್ನು ಅಲ್ಲಿರುವಂತಹ ವೀಡಿಯೋಸ್ 4 ವೀಡಿಯೋಸನ್ನು ಬಿಟ್ಟು ಈ ವಿಡಿಯೋಗೆ ಡೈರೆಕ್ಟ್ ಬಂದಿದ್ರೆ ಆ ವೀಡಿಯೋಸನ್ನು ಫಸ್ಟಿಗೆ ನೋಡ್ಕೊಳ್ಳಿ. ಸಿಲೆಬಸ್ ಡಿಸ್ಕಷನ್ ಆಗಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಹೇಳಿದ್ದೀನಿ. ಪ್ಲಸ್ಸು 3 ಚಾಪ್ಟರ್ಸು ಡಿಸ್ಕಸ್ ಆಗಿದೆ. ಇದು ಲಾಸ್ಟ್ ವಿಡಿಯೋ ಆಫ್ ದಿಸ್ ಸಬ್ಜೆಕ್ಟ್. ಸೊ ಅದಕ್ಕೆ ಆ ವೀಡಿಯೋಸನ್ನೆಲ್ಲ ನೋಡಿಕೊಂಡು ಈ ಚಾಪ್ಟರ್ಗೆ ಬನ್ನಿ. ಸೊ ಈ ಚಾಪ್ಟ್ರಲ್ಲಿ ಏನಿದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಚಾಪ್ಟರ್ನ ಹೆಡ್ಡಿಂಗ್ ಏನಂತ ಹೇಳಿದ್ರೆ ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ನೆಗೋಸಿಯೇಷನ್ ಬಗ್ಗೆ ಇರುವಂಥದ್ದು. ದಿಸ್ ಒನ್ ಇಸ್ ದ ಮೇನ್ ಟಾಪಿಕ್ಸ್ ಆಫ್ ದಿಸ್ ಯೂನಿಟ್. ಸೊ ಮೀನಿಂಗ್ ನೋಡ್ಕೊಳ್ಳಿ. ಪಬ್ಲಿಕ್ ಸ್ಪೀಕಿಂಗ್ ಇಸ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಟಿಂಗ್ ಇನ್ಫಾರ್ಮೇಷನ್, ಐಡಿಯಾಸ್ ಆರ್ ಸ್ಟೋರೀಸ್ ಡೈರೆಕ್ಟ್ಲಿ ಟು ಆ್ಯನ್ ಆಡಿಯನ್ಸ್, ಕ್ರೂಷಿಯಲ್ ಫಾರ್ ದಿ ಪ್ರೊಫೆಷನ್ ಗ್ರೋತ್, ಲೀಡರ್ಶಿಪ್ ಆ್ಯಂಡ್ ಪರ್ಸುಯೇಷನ್. ಸೊ ಈ ಥರ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದ ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಆಡಿಯನ್ಸಿಗೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋ ಪ್ರೋಸೆಸ್ಸು. ಸೊ ಇಟ್ ಇನ್ವಾಲ್ವ್ ಸ್ಟ್ರಕ್ಚರ್ಡ್ ವರ್ಬಲ್ ಕಮ್ಯುನಿಕೇಷನ್ ಕಂಬೈನ್ಡ್ ವಿತ್ ಬಾಡಿ ಲ್ಯಾಂಗ್ವೇಜ್, ಟೋನ್ ಆ್ಯಂಡ್ ವಿಜುವಲ್ ಏಡ್ಸ್ ಟು ಕ್ರಿಯೇಟ್ಸ್ ಆ ಕನೆಕ್ಷನ್ ವಿತ್ ದ ಲಿಸನರ್ಸ್. ಸೊ ಇದರ ಜೊತೆಗೆ ದಿಸ್ ಕಮ್ಯುನಿಕೇಷನ್ ಆರ್ ದಿಸ್ ಪಬ್ಲಿಕ್ ಸ್ಪೀಕಿಂಗ್ ಇನ್ಕ್ಲೂಡ್ಸ್ ಬೋತ್ verbal and non-verbal communications. So audio visual communication that will help connect the people. So that is the meaning of the public speaking. Importance of the public speaking skill is very very important for the students or anyone for their career life. So that's why importance of the public speaking. See that first point, career advancement. So if you want build one good career in your life, so career advancement is the first importance of the public speaking. Second one, persuasion and influence. If you want to influence somebody or if you improve your career, so the public speaking is important. Next one, building connections, personal development. These are all the importance of public speaking. How to overcome the stage fear. This is the very important questions from this chapter. Stage fear ಇಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಇರುವಂಥ ಮಾಹಿತಿ. ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಕೇಳುವಂಥ ಕ್ವಶನ್ ಈ ಚಾಪ್ಟ್ರಿಂದ. ಸೊ ಪಬ್ಲಿಕ್ ಸ್ಪೀಕಿಂಗ್ ಮೀನಿಂಗ್ ನೋಡ್ಕೊಳ್ಳಿ. ಪ್ಲಸ್ ಓವರ್ಕಮ್ ಸ್ಟೇಜ್ ಫಿಯರ್ ಯಾವ ರೀತಿ ಮಾಡಬೇಕು, ಪ್ರಿಪರೇಷನ್ ಆ್ಯಂಡ್ ಪ್ರಾಕ್ಟೀಸ್, ಬ್ರೀದ್ ಡೀಪ್ಲಿ, ಶಿಫ್ಟ್ ಫೋಕಸ್ ಟು ದ ಆಡಿಯನ್ಸ್, ವಿಜುವಲೈಸ್ ದ ಸಕ್ಸಸ್, ಯೂಸ್ ವಿಜುವಲ್ ಏಡ್ಸ್, ಸ್ಲೋ ಡೌನ್, ಎಂಬ್ರೇಸ್ ಸೈಲೆನ್ಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ ಈ ಪಾಯಿಂಟ್ನ, ಇದರಿಂದ ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ಇರುವಂಥ ಪಾಯಿಂಟು ನೆಗೋಷಿಯೇಷನ್. ಸಿ ದಟ್ ಪಾಯಿಂಟ್, ದ ಮೀನಿಂಗ್ in business, negotiation is the strategic communication process. Negotiation is also communication process only, where two or more parties with differing interests engaging in the dialogue to reach a mutually acceptable agreement. ಸೊ ನೆಗೋಷಿಯೇಷನ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಆರ್ಗ್ಯುಮೆಂಟ್ ಮಾಡ್ಕೊಂಡು ನಾವು ಒಂದು ಲೆವೆಲ್ ಆಫ್ ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದು, ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಶಾಪಿಗೆ ಹೋದಾಗ ಒಂದು 500 ರೂಪೀಸ್ ಅವನು ಹೇಳಿದ್ರೆ ನಾವು ಆರ್ಗ್ಯುಮೆಂಟ್ 450 400ಗೆ ಆರ್ಗ್ಯುಮೆಂಟ್ ಮಾಡ್ತೀವಿ. ದಟ್ ಈಸ್ ಓನ್ಲಿ ದ ನೆಗೋಸಿಯೇಷನ್. ಬಟ್ whenever you are writing the meaning of this negotiation in the exam, so you should write this meaning only. So ಇದನ್ನು ಪ್ರಾಪರಾಗಿ ನೀವು ನೋಡ್ಕೊಳ್ಳಿ, ಪರ್ಫೆಕ್ಟಾಗಿ ನೀವು ಬರಿಬೇಕಾಗುತ್ತೆ. ದಟ್ ಈಸ್ ಆಲ್ಸೋ ಕಮ್ಯುನಿಕೇಷನ್ ಪ್ರೋಸೆಸ್ ಓನ್ಲಿ. ಕೋರ್ ಪ್ರಿನ್ಸಿಪಲ್ಸ್ ಆಫ್ ನೆಗೋಸಿಯೇಷನ್. ಸಿ ಸಪ್ರೇಟ್ ಪೀಪಲ್ ಫ್ರಮ್ ದಿ ಪ್ರಾಬ್ಲಮ್, ಫೋಕಸ್ ಆನ್ ದ ಇಂಟ್ರೆಸ್ಟ್ ಆನ್ ನಾಟ್ ಪೊಸಿಷನ್ಸ್, ಇನ್ವೆಂಟ್ ಆಪ್ಷನ್ಸ್ ಫಾರ್ ಮ್ಯೂಚುವಲ್ ಗೇನ್, ಯೂಸ್ ಆಬ್ಜೆಕ್ಟಿವ್ ಕ್ರೈಟೀರಿಯಾ, ನೋ ಯುವರ್ BATNA, okay, and build trust through the communication. So these are all the core principles of negotiation. You have to check with this and you have to practice this question also. Next one, types of business negotiation: integrative, distributive,
compromising. So you should know this topic also. Next, importance in business, that is common. Maximize the profit, build a stronger relationship, conflict resolution. It's not that much important. So types of business negotiation, meaning and core principles are very very important. Next is about techniques and tactics of negotiation. So techniques and tactics, see that one. Core negotiation techniques, integrative techniques, distributive techniques, strategic, empathy. And next one, essential communication tactics, active listening, open-ended questions, anchoring, strategic silence, framing, the nibble. These are all the essential communication tactics. Next, pre-negotiation tools for success, PATNAC, best alternative to negotiated agreement. ZOPA, ZOPA, zone of possible agreement. And building rapport. So this is also very very important. Essential communication tactics, see that points. Okay, so this is also important. Next is about interpersonal communication. So meaning, interpersonal communication in business is the exchange of the information, ideas and emotions between people through the verbal and non-verbal, written or visual channels. Okay, so you have to study about the importance in the workplace also, and core related points is also important. Cross cultural communication, you should know the meaning of this also. Meaning, importance and key barriers of effective communication. Again, cross cultural communication in an organization refers to exchange of the information, ideas and sentiments between individuals from the different cultural backgrounds. This is known as cross cultural communication. Okay, next one, mock negotiation. Mock negotiation is the simulated business interaction designed to help the participants practice communication strategies and bringing skills in a safe, low risk environment. So mock negotiation ಅಂದರೆ ಇಟ್ಸ್ ಅ ಕೈಂಡ್ ಆಫ್ ರಿಯಲ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುವಂಥದ್ದು. ಸೊ ನಾವೇನು ಮಾಡ್ತೀವಿ ಅಂದರೆ ನೆಗೋಷಿಯೇಷನ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ನೆಗೋಷಿಯೇಷನ್ ಹೆಂಗೆ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಅದರ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅದನ್ನು, ಅದು ಇಂಪಾರ್ಟೆಂಟ್. ಈ ನೋಟ್ಸ್ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ಸು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಸ್ ಅಬೌಟ್ ಎಫೆಕ್ಟಿವ್ ಫೀಡ್ಬ್ಯಾಕ್ ಟೆಕ್ನಿಕ್ಸ್. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. there are so many things. And core concepts is there, assessment and review in the public speaking and negotiation. That is also you have to learn. So the very important thing is public speaking meaning and how to overcome from the stage fear. And next, negotiation meaning, core principles of meaning, types of business negotiations, techniques and tactics of negotiations, that is also important. Interpersonal communication mean, cross cultural communication meaning, and ಮಾಕ್ ನೆಗೋಸಿಯೇಷನ್ ಬಗ್ಗೆ ನಿಮಗೆ ಮೀನಿಂಗ್ ಗೊತ್ತಿರಬೇಕು. ಈ ಮೀನಿಂಗ್ ಗೊತ್ತಿದ್ರೆ ನಿಮಗೆ ಸಬ್ ಪಾಯಿಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಯುವರ್ ಓನ್ ಆನ್ಸರ್ಸ್ ಕೂಡ ಬರಿಬೋದು. ಸೊ ನಿಮ್ಮದೇ ಆನ್ಸರ್ಸ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಇಲ್ಲಿ ಒಳ್ಳೆ ಮಾರ್ಕ್ಸನ್ನು ಪಡ್ಕೋಬೋದು. 4th ಯೂನಿಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ 4 ಯೂನಿಟಿಂದ ಈಕ್ವಲ್ ಆಗಿ ಕ್ವಶನ್ಸ್ ಬರುತ್ತೆ. ಸೊ ಅದಕ್ಕೆ ಪ್ರಾಪರಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನಿತರ ಬ್ಯಾಂಗ್ಳೂರು ಯೂನಿವರ್ಸಿಟಿ ರಿಲೇಟೆಡ್ ಇರ್ಬೋದು ಅಥವಾ ಬೇರೆ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, ಯಾವುದೇ ಯೂನಿವರ್ಸಿಟಿ ಇರ್ಬೋದು, ಅಲ್ಲಿನ ಕೆಲವೊಂದು ನೋಟ್ಸ್ಗಳಿರ್ಬೋದು ಅಥವಾ ಸಬ್ಜೆಕ್ಟ್ ಇರ್ಬೋದು, ಅದಕ್ಕೆ ರಿಲೇಟೆಡ್ ಆದ ವೀಡಿಯೋಸನ್ನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.